ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಗಾರ್ಡನ್ ಟೂರ್ ಮಾಡ್ತಿದ್ದೀನಿ. ನಮ್ಮಮ್ಮನ ಮನೆ ಗಾರ್ಡನ್ ಟೂರ್. ತುಂಬ ಇದೆ, ತುಂಬ ಗಿಡಗಳಿದೆ, ತುಂಬ ನೆಟ್ಟಿದೆ, ತುಂಬ ಕಲೆಕ್ಷನ್ ಕೂಡ ಇದೆ. ಸೊ ನೋಡುವ, ಈ ವಿಡಿಯೋ ಲಾಂಗ್ ಆದರೆ ಪಾರ್ಟ್ 1 ಪಾರ್ಟ್ 2 ಥರ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ನಾನು ಮನೆ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ. ಕಲೆಕ್ಷನ್ ಏನೇನು ಇಟ್ಕೊಂಡಿದ್ದಾರೆ ಅಂತ ನೋಡ್ಕೊಂಡು ಬರುವ ಬನ್ನಿ. ಇಲ್ಲೊಂದು ಮರ ಇಟ್ಬಿಟ್ಟು ಇಲ್ಲೆಲ್ಲ ಚಟ್ಟಿ ಇಟ್ಟಿದ್ದಾರೆ, ಜೆರಿನಿಯಂ ಪ್ಲಾಂಟ್ಸ್ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಪಿಂಕ್ ಕಲರ್, ಇದು ತುಂಬ ಚೆನ್ನಾಗುಂಟು. ಆ್ಯಂಡ್ ಇದು ಕೂಡ ಜೆರಿನಿಯಂ, ಫ್ಲವರ್ ಆಗಲಿಲ್ಲ. ಆ್ಯಂಡ್ ಈ ಜೆರಿನಿಯಮಲ್ಲಿ ಫ್ಲವರ್ ಆಗಿದೆ, ನೋಡ್ಬೋದು. ಲೈಟ್ ಪರ್ಪಲ್ ಕಲರ್, ತುಂಬ ಚೆನ್ನಾಗುಂಟು ಶೇಡ್. ಆ್ಯಂಡ್ ಇದು ಕೂಡ ಜೆರಿನಿಯಂ, ಇದು ಫ್ಲವರ್ ಆಗಲಿಲ್ಲ. ಇದು ಆವಾಗಲೇ ತೋರಿಸಿದಲ್ಲ, ಅದೇ ಕಲರ್, ಲೈಕ್ ಲೈಟ್ ಪರ್ಪಲ್ ಕಲರ್ಲಿದು. ಇದು ಬಳ್ಳಿ ಟೈಪ್ ಬರ್ತದೆ ಈ ಜೆರಿನಿಯಂ, ಫ್ಲವರ್ ಆಗಿ ಹೋಗಿದೆ ಅದು. ಆ್ಯಂಡ್ ಇಲ್ಲಿ ಕೂಡ 2 ಜೆರಿನಿಯಂ ಪ್ಲ್ಯಾಂಟ್ಸ್ ಇದೆ. ಆ್ಯಂಡ್ ಈ ಜೆರಿನಿಯಂ ಪ್ಲ್ಯಾಂಟ್ ಕಲರ್ ನೋಡಿ, ಫ್ಲವರ್ದು ತುಂಬ ಚೆನ್ನಾಗುಂಟು, ಯುನಿಕ್ ಕಲರ್ ಇದು, ಪಿಂಕ್ ಕಲರ್ ಶೇಡಲ್ಲಿದೆ ಇದು. ಬ್ಯಾಕ್ ಸೈಡ್ ಬಂದುಬಿಟ್ಟು ಜೆರಿನಿಯಂ ಪ್ಲ್ಯಾಂಟ್ ಇತ್ತು, ಪ್ಲ್ಯಾಂಟ್ ಹೋದ್ಮೇಲೆ ಅರವೆ ಸೊಪ್ಪು ಬೀಜ ಹಾಕಿದ್ರು, ಅದು ಬಂದಿದೆ. ಆ್ಯಂಡ್ ಇದರಲ್ಲಿ ಫುಲ್ಲು ಗಿಡ ಇತ್ತು, ಎಲ್ಲ ಹೋಗಿದೆ ಅದು. ಆ್ಯಂಡ್ ಇದು ನೋಡ್ಬೋದು, ಇದು ಸೇವಂತಿಗೆ, ಇವಾಗ ಚಿಗುರ್ತಿದೆ ಚಿಕ್ಕದದು. ಆ್ಯಂಡ್ ಇದು ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳ್ಬಿಟ್ಟು, ಇದೆಲ್ಲ ಬೀಜ ಹಾಕಿಬಿಟ್ಟು, ಅದಾಗಿ ಬೀಜ ಹುಟ್ಟಿದ್ದು ಸುಮಾರಿದೆ, ಬೀಜ ಕೂಡ ಹಾಕಿದ್ದಾರೆ. ಆ್ಯಂಡ್ ಇದು ಜೆರಿನಿಯಂ ಶೇಡ್ಸ್, ಕಲರ್ಸ್ ತುಂಬ ಚೆನ್ನಾಗಿದೆ, ಎಲ್ಲ ಕಲೆಕ್ಷನ್ಸ್ ತುಂಬ ಇಟ್ಕೊಂಡಿದ್ದಾರೆ ಇದರಲ್ಲಿ. ಇದು ಕೂಡ ಜೆರಿನಿಯಂ. ಆ್ಯಂಡ್ ಇದು ಬಿಸ್ಕೆಟು ಅಂತೇನು ಹೇಳ್ತಾರೆ, ಅದು ಕಲರ್ ನೋಡಿ. ಆ್ಯಂಡ್ ಇದು ವಿಡಿಯೋದಲ್ಲಿ ಬಂದುಬಿಟ್ಟು ಡಾರ್ಕ್ ಕಲರ್ ಕಾಣ್ತಿದೆ, ಬಟ್ ಇದು ಆರೆಂಜ್ ಶೇಡ್ ಇದೆ ಜೆರಿನಿಯಂ. ಆ್ಯಂಡ್ ಇಲ್ಲೊಂದು ಜೆರಿನಿಯಂ ಇದೆ. ಈ ಜೆರಿನಿಯಂ ಬಂದುಬಿಟ್ಟು ಬಳ್ಳಿ ಟೈಪ್ ಬರೋದು, ಅದು ಫ್ಲವರ್ ನೋಡಿ ಇಲ್ಲಿ ಯಾವ ಕಲರ್ ಇದೆ ಅಂತ ಹೇಳ್ಬಿಟ್ಟು, ವೈಟ್ ಕಲರ್ ಮಿಡಲ್ ಪಿಂಕ್ ಶೇಡ್ಸ್ ಬಂದಿದೆ ಇದರಲ್ಲಿ, ನೋಡ್ಬೋದು. ಇದು ವ್ಯೂ ನಾ ಇವಾಗ ಮಾಡ್ದಲ್ಲ, ಅದ್ರ ವ್ಯೂ ಇದು. ಈ ಸೈಡ್ ಈ ಕಾರ್ನರ್ ಈ ಥರ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಕೂಡ ಜೆರಿನಿಯಂ, ತುಂಬ ಕಲರ್ ಚೆನ್ನಾಗಿದೆ, ಪಿಂಕ್, ಡಾರ್ಕ್ ಪಿಂಕಲ್ಲಿದೆ ಫ್ಲವರ್ ನೋಡಿಬಿಟ್ಟಿದು. ಆ್ಯಂಡ್ ಇದು ಪೀಚ್ ಕಲರ್ ಫ್ಲವರ್ ಜೆರಿನಿಯಮಲ್ಲಿ, ಇದು ನೋಡಿ ಪಿಂಕ್ ಕಲರ್, ಇವಾಗ ಮುಗ್ಗಾಗಿದೆ. ಫ್ಲವರ್ ಬಂದು ಒಂದ್ಸಲ ಹೋಗಿತ್ತು, ಇವಾಗ ಪುನಃ ಮುಗ್ಗು ಕಟ್ಟಿದೆ ಅದು. ಇದೊಂದು ಪ್ಲ್ಯಾಂಟ್, ಗೊತ್ತಿಲ್ಲ ನೇಮ್ ಏನು ಅಂತ. ಈ ಥರ ಫ್ಲವರ್ ಆಗುತ್ತೆ, ಲೀಫ್ ತುಂಬ ಚೆನ್ನಾಗಿದೆ ನೋಡಿ, ಶೇಡ್ಸ್ ನೋಡಿ, ಲೀಫ್ ಶೇಡ್ಸ್ ನೋಡಿ ತುಂಬ ಚೆನ್ನಾಗಿದೆ. ಈ ಥರ ಫ್ಲವರ್ ಬರುತ್ತೆ ಇದರಲ್ಲಿ. ನೇಮ್ ನಿಜವಾಗ್ಲೂ ನನಗೇನು ಅಂತ ಗೊತ್ತಿಲ್ಲ ಇದು. ಆ್ಯಂಡ್ ನೆಕ್ಸ್ಟ್ ಬಂದು ಮೆಂಡರು ಅಂತ ಏನು ಹೇಳ್ತೀವಿ, ಅದು ಶೇಡ್ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಕಲರ್ ಬಂದುಬಿಟ್ಟು. ಇದರಲ್ಲಿ ತುಂಬ ಗಿಡ ಇತ್ತು, ಬಟ್ ಬಿಸಿಲಿಗೆ ಎಲ್ಲ ಗಿಡ ಹಾಳಾಗಿ ಒಂದು 3-4 ಗಿಡ ಉಳ್ಕೊಂಡಿದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಅದೇ ಮೆಂಡರ್ ಹೂವಲ್ಲಿ ಪಿಂಕ್ ಕಲರ್, ಪಿಂಕ್ ಶೇಡಲ್ಲಿ ನೋಡಿ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಪಿಂಕ್ ಕಲರ್ ಇದು. ನೆಕ್ಸ್ಟ್ ಇದೊಂದು ಜೆರಿನಿಯಂ ಪ್ಲ್ಯಾಂಟ್ ಇದೆ, ಇಲ್ಲಿ ಫ್ಲವರ್ ಆಗಲಿಲ್ಲ, ಮೊಗ್ಗಾಗಿದೆ. ಆ್ಯಂಡ್ ಬಳ್ಳಿ ಜೆರಿನಿಯಂ ಇಲ್ಲೊಂದು ನಟ್ಟಿದ್ದಾರೆ. ನೆಕ್ಸ್ಟ್ ಪುನಃ ಒಂದು ಮೆಂಡರು, ಪಿಂಕ್ ಕಲರ್, ತುಂಬ ಚೆನ್ನಾಗಿದೆ ಫ್ಲವರ್ ಬಂದುಬಿಟ್ಟು, ತುಂಬ ಚೆನ್ನಾಗಿ ಆಗುತ್ತೆ ಗಿಡ, ಬಟ್ ಬಿಸಿಲಿಗೆ ತುಂಬ ಆಳ ಇತ್ತು, ಓವರ್ ಬಿಸಿಲಿಗೆ. ಆ್ಯಂಡ್ ಇಲ್ಲೊಂದು ಜೆರಿನಿಯಂ, ಇದು ಮುಗ್ಗಾಗಿದೆ, ಫ್ಲವರ್ ಆಗಲಿಲ್ಲ, ಜೆರಿನಿಯಂ ಪ್ಲ್ಯಾಂಟ್ ಇದು. ಆ್ಯಂಡ್ ಇಲ್ಲಿ ವೈಟ್ ಕಲರ್ ಜೆರಿನಿಯಂ ತುಂಬ ಇತ್ತು, ಇನ್ನೊಂದು ತುಂಬ ಕಲೆಕ್ಷನ್ ಇತ್ತು, ಒಂದಷ್ಟು ಆಳ ಇತ್ತು ಗಿಡ, ಸ್ವಲ್ಪ ರಿಪೋರ್ಟ್ ಮಾಡಿದ್ದಾರೆ ಇನ್ನು ಅಮ್ಮ. ಆ್ಯಂಡ್ ಇದು ಮೆಂಡರು, ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ಅಂತ ಹೇಳ್ಬಿಟ್ಟು, ಮೆಂಡರು ಅಲ್ಲಿ ನೋಡಿ ಈ ಥರ ಗಿಡ, ಅಲ್ಲೊಂದು ಫ್ಲವರ್ ಆಗಿದೆ ಇನ್ನೊಂದು. ಆ್ಯಂಡ್ ಇದು ರೆಡ್ ಕಲರ್ ಜೆರಿನಿಯಂ, ಫ್ಲವರ್ ಆಗಿ ಒಂದ್ಸಲ ಹೋಗ್ಬಿಟ್ಟಿದೆ, ಅದು ಮುಗ್ಗಾಗಿದೆ. ಆ್ಯಂಡ್ ಇದು ಮೆಂಡರು, ಇದರಲ್ಲಿ ಫ್ಲವರ್ ಆಗಲಿಲ್ಲ, ಇವಾಗ ಚಿಗುರ್ತಿದೆ ಅಷ್ಟು, ಹೊಸ ಗಿಡ ಇದು ಮೆಂಡರ್ ಪ್ಲ್ಯಾಂಟ್. ಸೇವಂತಿ ಗಿಡ ಹೊಸದಾಗಿ ನಟ್ಟಿರೋದು, ಯಾವ ಕಲರ್ ಇದೆ ಅಂತ ಗೊತ್ತಿಲ್ಲ, ರಿಪೋರ್ಟ್ ಮಾಡಿರೋದು, ಸ್ವಲ್ಪ ಹೊಸ ಗಿಡ ತಂದು ನಟ್ಟಿದ್ದಾರೆ. ಆ್ಯಂಡ್ ಈ ಸೈಡ್ ವ್ಯೂ ಎಲ್ಲ ತೋರಿಸಿದ್ದೀನಿ. ಈಗ ಕಟ್ಟಿಬಿಟ್ಟು ಈ ಥರ ಮರದ ಪೀಸ್ ಇಟ್ಟು ಈ ಎಲ್ಲ ಚಟ್ಟಿನಲ್ಲಿ ಇಟ್ಟಿದ್ದಾರೆ. ಇಲ್ಲಿ ದಾಸವಾಳ ನಟ್ಟಿದ್ದಾರೆ, ಯೆಲ್ಲೋ ಕಲರ್ ಫ್ಲವರ್, ಅದು ಕೆಳಗೆ ನೆಲದಲ್ಲಿ ನಟ್ಟಿರೋದು. ಅದರ ಪಕ್ಕ ಇದೊಂದು ಗಿಡ ಫುಲ್ ಲೀಫ್, ಅದು ಬಾಡಿ ಹೋಗಿದೆ. ಇಲ್ಲೊಂದು ಪ್ಲ್ಯಾಂಟ್ ಇದೆ, ಇದು ಫ್ಲವರ್ ಆಗುತ್ತೆ, ಸದ್ಯಕ್ಕೆ ಆಗಿಲ್ಲ ಇದು. ಇದು ನಾನ್ ಫ್ಲವರಿಂಗ್ ಪ್ಲ್ಯಾಂಟ್, ಇದರಲ್ಲಿ ಫ್ಲವರ್ ಆಗಲ್ಲ, ಲೀಫ್ ಮಾತ್ರ ಚೆನ್ನಾಗಿ ಕಲರ್ಸಲ್ಲಿ ಇರುತ್ತೆ, ಶೇಡ್ಸ್ ಚೆನ್ನಾಗಿರುತ್ತೆ ಇದು. ಇಲ್ಲೊಂದು ರೋಸ್ ಪ್ಲ್ಯಾಂಟ್ ಇದೆ, ಇದು ಫ್ಲವರ್ ಆಗಿಬಿಟ್ಟು ಹೋಗಿದೆ, ರೆಡ್ ರೋಸ್ ಇದು, ತುಂಬ ಚೆನ್ನಾಗಿತ್ತು. ಇದು ಕೂಡ ನೆಲದಲ್ಲಿ ನಟ್ಟಿರೋದು. ಆ್ಯಂಡ್ ಚಟ್ಟಿಲೊಂದು ಬಿಸ್ಕೆಟು ಇದೆ, ರೆಡ್ ಕಲರ್ ಬಿಸ್ಕೆಟು ಇದು. ಇಲ್ಲೊಂದು ರೋಸ್ ಪ್ಲ್ಯಾಂಟ್ ಇದೆ, ಕಟ್ ಮಾಡಿದ್ದಾರೆ, ತುಂಬ ಆಗಿತ್ತು, ಅದು ಬ್ರಾಂಚಸ್ ತುಂಬ ಬೆಳೆದಿತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ದಾರೆ. ಆ್ಯಂಡ್ ನಾನ್ ಫ್ಲವರಿಂಗ್ ಪ್ಲ್ಯಾಂಟ್ ಇದೊಂದು, ಲೀಫ್ ನೋಡಿ ಈ ಥರ ಶೇಡ್ಸಲ್ಲಿ ಬರುತ್ತೆ ಇದು. ದಾಸವಾಳ ನಟ್ಟಿದ್ದಾರೆ, ಇನ್ನು ಫ್ಲವರ್ ಆಗಿಲ್ಲ ಅದು. ಇದೊಂದು
ಆ್ಯಂಡ್ ಇಲ್ಲೆಲ್ಲ ದಾಸವಾಳನೇ ನಟ್ಟಿದ್ದಾರೆ, ಸುಮಾರು ಗಿಡಗಳು ಮಿಕ್ಸ್ ಆಗಿದೆ. ಇದು ಕಲರ್ಸ್ ಯಾವುದು ಅಂತ ಗೊತ್ತಿಲ್ಲ, ತುಂಬ ಫ್ಲವರ್ ಆಗಿಬಿಟ್ಟು ಎಲ್ಲ ಇವಾಗ ಹೋಗಿದೆ ಗಿಡಗಳು. ಸ್ವಲ್ಪ ಇದೆ, ಫ್ಲವರ್ ಆಗಲಿಲ್ಲ ಇನ್ನದು. ನೋಡ್ಬೋದು ಇಲ್ಲೆಲ್ಲ ಈ ಥರ ನೆಲದಲ್ಲಿ ನಟ್ಟಿರೋದು ಎಲ್ಲ ಮಿಕ್ಸ್ ಮಾಡಿರ್ತಾರೆ. ರೋಸ್ ನಟ್ಟಿದ್ದಾರೆ, ಒಂದಷ್ಟು ದಾಸವಾಳ ನಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಬ್ರಾಂಚಸ್ ಬೆಳೆದ್ಬಿಟ್ಟಿದೆ ಅಂತ ಅಮ್ಮ ಕಟ್ ಮಾಡಿಬಿಟ್ರು ಅದನ್ನ. ಆ್ಯಂಡ್ ಇಲ್ಲೊಂದು ಪ್ಲ್ಯಾಂಟ್ ನೋಡಿ, ಇದು ಫ್ಲವರ್ ಆಗಲ್ಲ, ಶೋ ಪ್ಲ್ಯಾಂಟ್ ಥರ ಇದು. ಇದೊಂದು ಪ್ಲ್ಯಾಂಟ್, ಇದು ನೇಮ್ ಗೊತ್ತಿಲ್ಲ, ಬಟ್ ಫ್ಲವರ್ ತುಂಬ ಚೆನ್ನಾಗಿ ಆಗುತ್ತೆ ಈ ಥರ ಕಲರ್. ಇದು ಕೂಡ ನಾನ್ ಫ್ಲವರಿಂಗ್ ಪ್ಲ್ಯಾಂಟ್, ಇದು ಫ್ಲವರ್ ಆಗಲ್ಲ ಬಟ್ ಲೀಫ್ ತುಂಬ ಚೆನ್ನಾಗಿದೆ. ಇದು ನೋಡಿ ಇನ್ನೊಂದು ಪ್ಲ್ಯಾಂಟ್, ಇದನ್ನ ಇಂಡೋರ್ ಪ್ಲ್ಯಾಂಟ್ ಆಗಿ ಕೂಡ ಇಟ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ದೊಡ್ಡ ಚಟ್ಟಿಲಿ ಹಾಕಬೇಕು. ಈ ಚಟ್ಟಿ ಕೂಡ ಅಮ್ಮನೇ ಮಾಡಿದ್ದು ಸಿಮೆಂಟಲ್ಲಿ, ತುಂಬ ಚೆನ್ನಾಗಿ ತುಂಬ ಬಾಳಿಕೆ ಬರ್ತಿದೆ ಇದು. ಆ್ಯಂಡ್ ಇದು ಕೂಡ ಫ್ಲವರ್ ಆಗಲ್ಲ. ಒಂದು ಕೆಳಗೊಂದಷ್ಟು ಸೇವಂತಿ ಬಿಸ್ಕೆಟು ಅಂತ ನಟ್ಟಿದ್ದಾರೆ. ಈ ಚಟ್ಟಿಲಿ ಬಂದುಬಿಟ್ಟು ಸೇವಂತಿಗೆ ಫ್ಲವರ್ ಆಗಲಿಲ್ಲ, ಇದು ಕೂಡ ಸೇವಂತಿಗೆ ಫ್ಲವರ್ ಆಗಲಿಲ್ಲ. ಹೊಸದಾಗಿ ಬಂದಿರೋ ಗಿಡ ಇದು ಬಿಸ್ಕೆಟು. ಇದು ಅಲ್ಲಿ ಕಾಣಿಸ್ಬೋದು, ಯಾಕೆಂದ್ರೆ ತುಂಬ ಬರ್ತದೆ ಇದು. ಅಲ್ಲಿ ಚಿಕ್ಕದಾಗಿ ನಟ್ಟ ಸಾಕು ತುಂಬ ಬೆಳ್ಕೊಂಡ್ಬಿಡುತ್ತೆ ಇದು. ಆ್ಯಂಡ್ ಈ ಸೇವಂತಿಗೆ ಸ್ವಲ್ಪ ಅದು ಬಾಡಿ ಮಣ್ಣಾಗಿಬಿಟ್ಟಿದೆ ನೋಡಿ. ಈ ಶೇಡ್ ಬಾಡಿದೆ, ಅಂದರೆ ಫ್ಲವರ್ ಆಗಿಬಿಟ್ಟು ಬಾಡಿ ಹೋಗ್ಬಿಟ್ಟಿದೆ ಇದು ಗಿಣಿಕೆ ಸೊಪ್ಪು. ಈ ಸೊಪ್ಪಲ್ಲಿ ಪಲ್ಯ ಎಲ್ಲ ಚೆನ್ನಾಗಿರುತ್ತೆ, ಗಿಣಿಕೆ ಸೊಪ್ಪು ಇದು. ಆ್ಯಂಡ್ ಇಲ್ಲಿ ಕ್ರೋಟನ್ ಗಿಡ ಇದೆ, ಫ್ಲವರ್ ಆಗಲಿಲ್ಲ. ಆ್ಯಂಡ್ ಇದೊಂದು ಎಷ್ಟು ಚೆನ್ನಾಗಿದೆ ನೋಡಿ ಶೇಡ್. ಇದು ಶೋ ಪ್ಲ್ಯಾಂಟ್, ತುಂಬ ಚೆನ್ನಾಗುಂಟು. ಇದು ಕೂಡ ಶೋ ಪ್ಲ್ಯಾಂಟ್, ನಾನ್ ಫ್ಲವರಿಂಗ್ ಪ್ಲ್ಯಾಂಟ್. ಆ್ಯಂಡ್ ಇದು ನೋಡಿ ಈ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಫ್ಲವರ್ ಅದ್ರದ್ದು ನೋಡಿ, ಈ ಥರ ಬರುತ್ತೆ ಫ್ಲವರ್. ಈ ಪ್ಲ್ಯಾಂಟೇ ಈ ಥರ. ನಾನು ಅಷ್ಟೊಂದು ಪ್ಲ್ಯಾಂಟ್ಸಲ್ಲಿ ಎಜುಕೇಟ್ ಇಲ್ಲ, ಸೊ ಅಷ್ಟೊಂದು ನೇಮ್ಸ್ ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಈ ಪ್ಲ್ಯಾಂಟ್ಸ್ ನೇಮೆಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ, ನನಗಂತೂ ಇದು ಏನು ನೇಮ್ ಅಂತ ಗೊತ್ತಿಲ್ಲ. ಆ್ಯಂಡ್ ಇದೊಂದು ಶೋ ಪ್ಲ್ಯಾಂಟ್, ಇದು ಕೂಡ ಶೋ ಪ್ಲ್ಯಾಂಟ್. ತುಂಬ ಆಗಿಬಿಟ್ಟು ಎಲ್ಲ ಬಾಡಿ ಹೋಗಿದೆ ಇದು ನೋಡಿ, ತೋರಿಸ್ದೆಲ್ಲವಾಗಲೇ ಅದು. ಆ್ಯಂಡ್ ಇದೊಂದು ಆ್ಯಂಥೋರಿಯಂ ಪ್ಲ್ಯಾಂಟ್, ಫ್ಲವರ್ ಒಂದಿದೆ ಇದರಲ್ಲಿ. ಈ ಶೇಡ್ ಪೀಚ್ ಕಲರ್ ಆ್ಯಂಥೋರಿಯಂ ಇದು. ಆ್ಯಂಡ್ ಇಲ್ಲೊಂದು ಪ್ಲ್ಯಾಂಟ್ ಇದೆ. ಆ್ಯಂಡ್ ಇದೊಂದು ಶೋ ಪ್ಲ್ಯಾಂಟ್, ಫ್ಲವರ್ ಆಗಲ್ಲ. ಇದು ದೊಡ್ಡದಾಗಿ ಬೆಳೀತದೆ, ಇದು ಫ್ಲವರ್ ಏನಾಗಲ್ಲ. ನೋಡ್ಬೋದು ಗಿಡ ಎಷ್ಟು ದೊಡ್ಡದಿದೆ ಅಂತ. ಲೀಫ್ ಹಂಗೆ ಬೆಳ್ಕೊಂಡು ಹೋಗ್ತಾ ಇರ್ತದೆ, ಫ್ಲವರ್ ಏನಾಗಲ್ಲ. ಅದೊಂದು ಈ ಸೈಡ್ ಫುಲ್ ಈ ಕಾರ್ನರಲ್ಲಿ ಎಷ್ಟು ಇವಾಗ ಏನು ತೋರಿಸಿದೆ ಅಷ್ಟೊಂದು ಪ್ಲ್ಯಾಂಟ್ಸ್ ಇದೆ. ಇವಾಗ ಫ್ರಂಟಲ್ಲಿ ಏನೇನಿದೆ ನೋಡುವ ಬನ್ನಿ. ಮನೆ ಮುಂದೆ ಒಂದಷ್ಟು ಆ್ಯಂಥೋರಿಯಂ ಪ್ಲ್ಯಾಂಟ್ಸ್ ನಟ್ಟಿದ್ದಾರೆ, ಅದೇನೇನಿದೆ ಕಲೆಕ್ಷನ್ ಅಂತ ತೋರಿಸ್ತೀನಿ ಬನ್ನಿ. ಇದು ನೋಡಿ ಗ್ರಾಸ್ ಪ್ಲ್ಯಾಂಟ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬೆಳೆದಿದೆ ಇದು. ಒಂದೆರಡು ಇದೆ ಈ ಥರದ್ದು ನೋಡಿ, ಈ ಥರ ಕಟ್ಟಿಂಗ್ಸ್ ಮಾಡಿದ್ದಾರೆ, ಇವಾಗ ಬೆಳೀತಿದೆ ಅದು. ಆ್ಯಂಡ್ ಇಲ್ಲೊಂದು ಆ್ಯಂಥೋರಿಯಂ ಪ್ಲ್ಯಾಂಟ್ ಇದೆ, ಅದರ ಬುಡಕ್ಕೆ ಬಂದುಬಿಟ್ಟು ತೆಂಗಿನ ಚಿಪ್ ಇದೆಲ್ಲ ಅದನ್ನ ಹಾಕಿಟ್ಟಿದ್ದಾರೆ, ಯಾಕೆಂದ್ರೆ ಅದು ವಾಟರ್ ಹೀರ್ಕೊಳ್ತದೆ, ವಾಟರ್ ಸಪ್ಲೈ ಮಾಡ್ತದೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ಆ್ಯಂಥೋರಿಯಂ, ಈ ಕಲರ್ ಆ್ಯಂಥೋರಿಯಂ ಇದು. ಆ್ಯಂಡ್ ಇಲ್ಲೊಂದು ಆ್ಯಂಥೋರಿಯಂ ಪ್ಲ್ಯಾಂಟ್ ಇದೆ ಇದು. ಆ್ಯಂಡ್ ಇಲ್ಲೊಂದು ಆ್ಯಂಥೋರಿಯಂ ಪ್ಲ್ಯಾಂಟ್, ತುಂಬ ಫ್ಲವರ್ ಆಗಿದೆ ನೋಡಿ ಇದರಲ್ಲಿ, ತುಂಬ ಚೆನ್ನಾಗಿದೆ. ಕಲರ್ ಸ್ವಲ್ಪ ಲೈಟ್ ಡಾರ್ಕ್ ಎಲ್ಲನೂ ಮಿಕ್ಸ್ ಆಗಿದೆ ಇದರಲ್ಲಿ. ಆ್ಯಂಡ್ ಇಲ್ಲೊಂದು ಪೀಚ್ ಕಲರ್ ಆ್ಯಂಥೋರಿಯಂ ಇದು. ಆ್ಯಂಡ್ ಇಲ್ಲೊಂದು ಗ್ರಾಸ್ ಪ್ಲ್ಯಾಂಟ್ ನಟ್ಟಿದ್ದಾರೆ. ಈ ಕಾರ್ನರ್ ಅಂದರೆ ಫ್ರಂಟ್ ಸೈಡ್ ಬಂದುಬಿಟ್ಟು ಇಷ್ಟು ಗಿಡ ಇಟ್ಟಿದ್ದಾರೆ. ದಾಳಿಂಬೆ ಗಿಡ ನಟ್ಟಿದ್ದಾರೆ, ತುಂಬ ಬೆಳೆದಿದೆ. ಮೇಲೆ ನೋಡ್ಬೋದು ತುಂಬ ಬೆಳ್ಕೊಂಡಿದೆ, ಚೆನ್ನಾಗಿ ಬೆಳ್ಕೊಂಡಿದೆ. ಕಾಯಿ ಕೂಡ ಬಿಡ್ತಾ ಇರ್ತದೆ ಅವಾಗವಾಗ. ಆ್ಯಂಡ್ ಅದ್ರ ಜೊತೆ ಮಲ್ಲಿಗೆ ಬಳ್ಳಿ ಕೂಡ ಜೊತೆಗೆ ಬೆಳ್ಕೊಂಡು ಹೋಗಿದೆ, ಕಾಣಿಸಲ್ಲ, ಫುಲ್ ಮಿಕ್ಸ್ ಆಗಿದೆ ಅದು. ಇಲ್ಲಿ ಪ್ಲ್ಯಾಂಟ್ ಇಟ್ಟಿದ್ದಾರೆ, ಹ್ಯಾಂಗಿಂಗ್ ಪ್ಲ್ಯಾಂಟ್. ಇದು ದಾಳಿಂಬೆ ಮರಕ್ಕೆ ಕಟ್ಟಿರೋದು, ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದೊಂದು. ಆ್ಯಂಡ್ ಇಲ್ಲಿ ಕೂಡ ಇನ್ನೊಂದು ಹ್ಯಾಂಗ್ ಮಾಡಿದ್ದಾರೆ, ಇದು ಕೂಡ ಬಳ್ಳಿ ಎತ್ತಿ ಕಟ್ಟಿರೋದು. ತುಂಬ ಚೆನ್ನಾಗಿ ಬಂದಿದೆ. ನೀರು ಹಾಕ್ತಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬೆಳಕಿರಬೇಕು, ನೀರಿರಬೇಕು, ತುಂಬ ಚೆನ್ನಾಗಿ ಬರುತ್ತೆ ಇದು. ಆ್ಯಂಡ್ ಇಲ್ಲಿ ಕೂಡ ಒಂದು ಹ್ಯಾಂಗಿಂಗ್ ಪ್ಲ್ಯಾಂಟ್ ಹಾಕಿದ್ದಾರೆ. ಇದೊಂದು ಟ್ಯಾಗ್ ಹಗ್ಗ ಕಟ್ಟಿಬಿಟ್ಟು ಅದಕ್ಕೊಂದು ಹ್ಯಾಂಗಿಂಗ್ ಪ್ಲ್ಯಾಂಟ್, ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ. ಪಕ್ಕ ಇನ್ನೊಂದಿದೆ, ಇದು ಯೆಲ್ಲೋ ಕಲರ್ ಫ್ಲವರ್ ಬಿಡುತ್ತೆ, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಲ್ಲೊಂದು ಪ್ಲ್ಯಾಂಟ್ ಇದೆ. ಇಷ್ಟು ಹ್ಯಾಂಗಿಂಗ್ ಪ್ಲ್ಯಾಂಟ್. ಅಲ್ಲೊಂದಷ್ಟು ದಾಳಿಂಬೆ ಮರಕ್ಕೆ ಕಟ್ಟಿದ್ದಾರೆ, ಒಂದಷ್ಟು ಹಗ್ಗ ಕಟ್ಟಿಬಿಟ್ಟು ಅದಕ್ಕೆ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬೆಳೆದಿದೆ ಎಲ್ಲನೂ. ಸ್ಟೀಲ್ ವೇಸ್ಟ್ ಡಬ್ಬ ಇತ್ತು, ಇದಕ್ಕೆ ಅಮ್ಮ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಇದಕ್ಕೆ ಈ ಥರ ಒಂದು ಮನಿ ಪ್ಲ್ಯಾಂಟ್ ನಟ್ಟಿದ್ದಾರೆ. ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ.
ಮನೆದ ಕಂಬಕ್ಕೆ ಮನಿ ಪ್ಲ್ಯಾಂಟ್ನ ಫುಲ್ ಕಟ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅದಕ್ಕೆ ಹಬ್ಕೊಂಡು ಹೋಗ್ತಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಇದೊಂದು ಆ್ಯಂಡ್ ಇಲ್ಲೊಂದಷ್ಟು ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ಗ್ರಾನೈಟ್ ಸ್ಟೋನ್ ಇತ್ತು ವೇಸ್ಟ್, ಅದಕ್ಕೆ ಈ ಥರ ಕಲ್ಲಿಟ್ಬಿಟ್ಟು ಅದನ್ನ ಅದ್ರ ಮೇಲೆ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ, ಪಾಟ್ಸ್ ಇಟ್ಟಿದ್ದಾರೆ. ಇದು ನಾನ್ ಫ್ಲವರಿಂಗ್ ಪ್ಲ್ಯಾಂಟ್, ತುಂಬ ಚೆನ್ನಾಗಿ ಬರ್ತಿದೆ ಇದು. ಆ್ಯಂಡ್ ಇದು ಕೂಡ ಫ್ಲವರ್ ಆಗಲ್ಲ ನೋಡಿ, ಈ ಥರ ಲೀಫ್. ಇದಕ್ಕೇನೋ ನೇಮ್ ಇದೆ, ನಿಜವಾಗಿ ನನಗೆ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ. ಆ್ಯಂಡ್ ಇದು ಫ್ಲವರ್ ಆಗುತ್ತೆ, ಆಗಿಬಿಟ್ಟು ಹೋಗಿದ್ದು. ಇಲ್ಲೊಂದಷ್ಟು ನಾನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇದೆ. ಇದು ನೋಡಿ, ಇದು ನರ್ಸರಿಲಿ ಬಂದುಬಿಟ್ಟು 250 ರುಪೀಸ್ ಏನೋ ಪ್ರೈಸ್ ಇದ್ರದ್ದು. ಬಟ್ ನೇಬರ್ ಒಬ್ಬರು ನಮಗೆ ಕೊಟ್ಟಿರೋದು, ಇವಾಗ ಹೊಸದು ನಟ್ಟಿರೋದು. ಇಲ್ಲೊಂದು ಮೆಂಡರು ಅಂತ ಏನು ಹೇಳಿದೆ, ಆ ಪ್ಲ್ಯಾಂಟ್ ಇದೆ. ಇಲ್ಲಿ ಯಾವ್ದು ಫ್ಲವರ್ ಬಿಡಲ್ಲ, ಬಟ್ ಪ್ಲ್ಯಾಂಟ್ಸ್ ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಮ್ಮ ತುಂಬ ಕಲೆಕ್ಟ್ ಮಾಡಿ ಇಟ್ಕೊಂಡು ನಟ್ಟಿದ್ದಾರೆ. ಇದು ಹೊಸ ಪ್ಲ್ಯಾಂಟ್. ಇದು ನೋಡಿ ಲೀಫಲ್ಲಿ ಎಷ್ಟು ಚೆನ್ನಾಗಿದೆ, ಶೇಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನರ್ವಿಸ ಗಿಡ ಏನಿದೆ ಅದು, ಅದರ ಪಕ್ಕದ ಸೇವಂತಿಗೆ ನಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಪ್ಲ್ಯಾಂಟ್ ಇದು ನೋಡಿ, ಇದು ಕೂಡ ಫ್ಲವರ್ ಆಗಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಿಸ್ಕೆಟು ಇದೆ, ಈ ಕಲರ್ ಬಂದುಬಿಟ್ಟು. ಆ್ಯಂಡ್ ಇಲ್ಲಿ ಅವಾಗ ತೋರಿಸಿದೆಲ್ಲ ಅದೇ ಥರ ಫ್ಲವರ್ ಆಗುತ್ತೆ. ಇದರಲ್ಲಿ ಕಲರ್ಸ್ ತುಂಬ ಇದೆ, ಇದರಲ್ಲಿ ಶೇಡ್ಸ್ ತುಂಬ ಇರುತ್ತೆ. ಇದೊಂದು ಫ್ಲವರ್ ಆಗಿದೆ ಸದ್ಯಕ್ಕೆ, ಇದರಲ್ಲಿ ಫ್ಲವರ್ ಆಗಲಿಲ್ಲ, ಆಗಬೇಕಿನ್ನು. ಆ್ಯಂಡ್ ಅದೇ ಥರ ಸುಮಾರು ಪ್ಲ್ಯಾಂಟ್ ನಟ್ಟಿದ್ದಾರೆ, ಯಾವುದು ಫ್ಲವರ್ ಬಿಟ್ಟಲಿಲ್ಲ ಇನ್ನು. ಇದರಲ್ಲಿ ಒಂದು 3-4 ಕಲರ್ಸ್ ಇದೆ ಅಮ್ಮನ ಹತ್ರ. ಒಂದಾಗಿದೆ, ಆವಾಗ ಒಂದು ಗಿಡ ತೋರಿಸಿ ಅದರಲ್ಲಿ ಫ್ಲವರ್ ಆಗಲಿಲ್ಲ. ಆ್ಯಂಡ್ ಇದರಲ್ಲಿ ಒಂದು ಫ್ಲವರ್ ಬಿಟ್ಟಿದೆ. ಆ್ಯಂಡ್ ಇದು ಅದೇ ಥರದ್ದು ಗಿಡ, ಫ್ಲವರ್ ಆಗಲಿಲ್ಲ. ಆ್ಯಂಡ್ ಇದು ಸ್ವಲ್ಪ ಒಣಗೋಗ್ಬಿಟ್ಟಿದೆ, ನೀರು ಹಾಕಿದರೂ ಕೂಡ ಗೊತ್ತಿಲ್ಲ, ಅದೇನೋ ಒಣಗಿ ಹೋಗ್ಬಿಟ್ಟಿದೆ ಅದು. ಪಕ್ಕ ಒಂದು ಮನಿ ಪ್ಲ್ಯಾಂಟ್ ಇದೆ, ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಸ್ವಲ್ಪ ಬಾಡಿ ಹೋಗ್ಬಿಟ್ಟಿದೆ, ಬಟ್ ಚಿಗುರ್ತಿದೆ ಹಾಗೇ. ಆ್ಯಂಡ್ ಇದ್ರ ಸೈಡಲ್ಲಿ ಬಂದುಬಿಟ್ಟು ವೇಸ್ಟ್ ಈ ಥರ ಬಾಟಲ್ಗೆ ಮನಿ ಪ್ಲ್ಯಾಂಟ್ ಬಗ್ಗೆ ಇನ್ನೊಂದು ಪ್ಲ್ಯಾಂಟ್ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಈ ಥರ ಒಂದು ಕಾರ್ನಲ್ಲಿ ಸ್ಟ್ಯಾಂಡ್ ಇಟ್ಟಿದ್ದೀವಿ. ಇದು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು, 1600 ಏನೋ ಡಿಸ್ಕೌಂಟಿಂದ ಆಯಿತು. ಇಲ್ಲಿ ಬಂದುಬಿಟ್ಟು ಇದು ಕೂಡ ಫ್ಲವರ್ ಆಗಲ್ಲ, ಈ ಥರ ಒಂದು ಪ್ಲ್ಯಾಂಟ್. ಇಲ್ಲೆಲ್ಲ ನಾನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ ನೋಡಿ. ಇದು ನೋಡಿ ಈ ಥರ ಬರುತ್ತೆ ಅದು. ಇದೆಲ್ಲ ಪಾಟ್ಸ್ ನಾನು ಅಮೆಝಾನ್ ಮತ್ತು ಮೀಶೋದಿಂದ ಪರ್ಚೇಸ್ ಮಾಡಿದ್ದು. ಇದೊಂದು ಪ್ಲ್ಯಾಂಟ್ ನೋಡಿ ಈ ಥರದ್ದು, ಇದು ಚೆನ್ನಾಗಿ ಕಾಣಿಸುತ್ತೆ ಕಾರ್ನರಲ್ಲಿ ಇದ್ದಿಟ್ರೆ. ಇಲ್ಲೊಂದು ಫ್ಲವರ್ ಹಾಕ್ಲಿಕ್ಕೆ ಇಟ್ಟಿದ್ದಾರೆ, ಆರ್ಟಿಫಿಷಿಯಲ್ ಫ್ಲವರ್. ನಾವು ಸುಬ್ರಹ್ಮಣ್ಯಕ್ಕೆ ಹೋದಾಗ ಪರ್ಚೇಸ್ ಮಾಡಿದ್ದು, ಒರಿಜಿನಲ್ ಥರನೇ ಕಾಣಿಸುತ್ತೆ ಅದು. ಆ್ಯಂಡ್ ಇಲ್ಲಿ ನೋಡಿ ಟಾರ್ಟೈಸ್ ಸಿರಾಮಿಕ್ದು ಇದು ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದು. ಪ್ಲ್ಯಾಂಟ್ ನೋಡಿ ಅದಕ್ಕೆ ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಅದ್ರ ಬ್ಯಾಕ್ ಸೈಡ್ ಬಂದುಬಿಟ್ಟು ಮನಿ ಪ್ಲ್ಯಾಂಟ್ ಇದೆ, ಅದು ಕೂಡ ಇವಾಗ ಹಬ್ತಿದೆ. ಆ್ಯಂಡ್ ಇಲ್ಲೊಂದು ವೇಸ್ಟ್ ಕಾಫಿ ಬಡ್ ಇತ್ತು, ಅದಕ್ಕೆ ಪೇಂಟ್ ಮಾಡಿಬಿಟ್ಟು ಈ ಥರ ಡಕ್ ಪಾಟ್ ಥರ ತಗೊಂಡು ಅದಕ್ಕೆ ಈ ಥರ ಪ್ಲ್ಯಾಂಟ್ಸ್ ನಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ, ಇದ್ರಲ್ಲಿ ಫ್ಲವರ್ ಆಗುತ್ತೆ, ಇನ್ನೂ ಆಗಲಿಲ್ಲ. ಆ್ಯಂಡ್ ಇಲ್ಲೊಂದು ನೋಡಿ ಈ ಥರ ನಟ್ಟಿದ್ದೀವಿ. ಕೆಳಗೆ ಬಂದುಬಿಟ್ಟು ಪಾಟ್ಸ್ ಇಟ್ಟಿದ್ದಾರೆ, ಒಂದಷ್ಟು ಪಾಟ್ಸ್ ಇಟ್ಟಿದ್ದಾರೆ ನೋಡ್ಬೋದು. ಯಾವುದಿದೆ ಅಂತ ತೋರಿಸ್ತೀನಿ. ತುಂಬ ಇದರಲ್ಲಿ ಆ್ಯಂಥೋರಿಯಮ್ ಇದೆ. ಆ್ಯಂಡ್ ಇದೊಂದು ಈ ಪ್ಲ್ಯಾಂಟ್ ಫ್ಲವರ್ ಆಗಿದೆ ಇದರಲ್ಲಿ. ಇಲ್ಲೊಂದು ಬಂದುಬಿಟ್ಟು ಆ್ಯಂಥೋರಿಯಮ್ ಪ್ಲ್ಯಾಂಟ್ ಇಟ್ಟಿದ್ದಾರೆ. ಇಲ್ಲಿ ಕೊಕೋಫಿಟ್ ಇಟ್ಟಿದ್ದಾರೆ ಪ್ಲ್ಯಾಂಟ್ಸಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲೊಂದು ಆ್ಯಂಥೋರಿಯಮ್ ಪ್ಲ್ಯಾಂಟ್ ಇದೆ. ಪಕ್ಕ ಬಂದುಬಿಟ್ಟು ತುಳಸಿ ನಟ್ಟಿದ್ದಾರೆ. ಇಲ್ಲೊಂದು ತುಳಸಿ ಗಿಡ ಇದೆ, ಅಲ್ಲಿ ಒಂದು ಆ್ಯಂಥೋರಿಯಮ್ ಗಿಡ ನಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕಲರ್ ನೋಡಿ ಆ್ಯಂಥೋರಿಯಮ್ದು. ಆ್ಯಂಡ್ ಇದು ಫ್ಲವರ್ ಆಗಲಿಲ್ಲ, ಹೊಸ ಪ್ಲ್ಯಾಂಟ್ ಇದೆ ಎಲ್ಲ. ಇದೆಲ್ಲ ಫ್ಲವರ್ ಆಗಬೇಕಂದ್ರೆ 1 ಇಯರ್ ಮೇಲೆ ಆಗಬೇಕು ಪ್ಲ್ಯಾಂಟ್ಸ್ ನಟ್ಟು. ಇದು ಕೂಡ ಆ್ಯಂಥೋರಿಯಮ್ ಪ್ಲ್ಯಾಂಟ್, ಶೇಡ್ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಮಿನಿ ಆ್ಯಂಥೋರಿಯಮ್ ಥರ ಚಿಕ್ಕ ಚಿಕ್ಕ ಫ್ಲವರ್ ಆಗುತ್ತೆ ಇದರಲ್ಲಿ. ಇದೆಲ್ಲನೂ ಡಿಫ್ರೆಂಟ್ ಕಲರ್ಸ್ ಇದೆ ಆ್ಯಂಥೋರಿಯಮಲ್ಲಿ ಕೂಡ. ಆ್ಯಂಥೋರಿಯಮ್ ಇದು ಫ್ಲವರ್ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಕೂಡ ವೈಟ್ ವಿತ್ ಗ್ರೀನ್ ಶೇಡಲ್ಲಿ ಬರುತ್ತೆ ಇದು ಆ್ಯಂಥೋರಿಯಮ್. ಇದು ಎಲ್ಲ ಫ್ಲವರ್ ಆಗಲಿಲ್ಲ ಇನ್ನು. ಇದೊಂದು ಫ್ಲವರ್ ಆಗಿದೆ, ಆರೆಂಜ್ ಶೇಡಲ್ಲಿ ಇದೆ, ಇದು ಆರೆಂಜ್ ಕಲರ್ಲಿದೆ ಆ್ಯಂಥೋರಿಯಮ್. ಇದು ನೋಡ್ಬೋದು, ಈ ಕಲರ್, ಇದು ಪಿಂಕ್ ಕಲರ್ಲಿದೆ. ಈ ಸೈಡಲ್ಲಿ ಬಂದುಬಿಟ್ಟು ಈ ಥರ ಕಾಣಿಸುತ್ತೆ. ಇಷ್ಟು ಆ್ಯಂಥೋರಿಯಮ್ ಇಟ್ಟಿದ್ದಾರೆ, ಮಿನಿ ಆ್ಯಂಥೋರಿಯಮ್. ಇಲ್ಲಿ ಬಂದುಬಿಟ್ಟು ಮನಿ ಪ್ಲ್ಯಾಂಟ್ ನಟ್ಟಿದ್ದಾರೆ. ಮನಿ ಪ್ಲ್ಯಾಂಟ್ ಮತ್ತು ವೀಳ್ಯದೆಲೆದು ಗಿಡ ನಟ್ಟಿದ್ದಾರೆ. ಬಳ್ಳಿ ಬರ್ತಿದೆ, ಅದು ಬಳ್ಳಿ ನೋಡಿ ಹಬ್ಕೊಂಡು ಹೋಗಿದೆ, ಅಲ್ಲಿ ಗಂಟ ಹಬ್ಬಿದೆ ಬಳ್ಳಿ ವೀಳ್ಯದೆಲೆ. ಇದರ ಎರಡು ಮಿಕ್ಸ್ ಆಗಿದೆ, ವೀಳ್ಯದೆಲೆ ಮತ್ತು ಮನಿ ಪ್ಲ್ಯಾಂಟ್ ಎರಡು ಇದೆ ಇದರಲ್ಲಿ. ಇಲ್ಲೊಂದಷ್ಟು ಶೋ ಪ್ಲ್ಯಾಂಟ್, ನಾನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ಡಿಫ್ರೆಂಟ್ ಕಲೆಕ್ಷನ್ ಇದೆ ಎಲ್ಲನೂ. ಆ್ಯಂಡ್ ಪಾಟ್ಸ್ ಬಂದುಬಿಟ್ಟು ಇಲ್ಲೇ ಒಬ್ಬರು ಸೇಲ್ ಮಾಡ್ಕೊಬಂದಿದ್ರು. ಒಂದು ಪಾಟಿಗೆ 100 ರುಪೀಸ್ ಅಂತ 10 ತಗೊಂಡಿದ್ರು ಅಮ್ಮ. ಒಂದಷ್ಟು ಇದೆ ಇಲ್ಲಿ, ಅದಕ್ಕೆ ಯಾವುದಿದೆ ಅಂತ ತೋರಿಸ್ತೀನಿ ಬನ್ನಿ.
ಆಂಥೋರಿಯಂ ಕ್ಯಾಟಗರಿ ಬರುತ್ತೆ, ಬಟ್ ನಾನ್ ಫ್ಲವರ್ ಅಂದರೆ ಫ್ಲವರ್ ಆಗಲ್ಲ ಇದರಲ್ಲಿ, ಲೀಫ್ ಮಾತ್ರ ಅದೇ ಥರ ಕಾಣಿಸುತ್ತೆ. ಬಡ್ ನೋಡಿ ತುಂಬ ಚೆನ್ನಾಗಿ ಬೆಳೀತಿದೆ. ಆ್ಯಂಡ್ ಇದು ಇನ್ನೊಂದು ಥರ ಲೀಫ್ ಎಷ್ಟು ಚೆನ್ನಾಗಿದೆ ನೋಡಿ, ಲೀಫ್ ಈ ಥರ ಗಿಡ ತುಂಬ ಚೆನ್ನಾಗಿದೆ. ಇದರೊಂದು 2 ಲೀಫ್ ಬಂದಿದೆ ಅಷ್ಟೇ, ಬರಬೇಕು. ಆ್ಯಂಡ್ ಇದು ಇನ್ನೊಂದು ಟೈಪ್ ಪ್ಲ್ಯಾಂಟ್, ಇದು ಕೂಡ ಇನ್ನೊಂದು ಥರ ಶೇಡ್. ಇದೆಲ್ಲ ಫ್ಲವರ್ ಆಗಲ್ಲ, ಬಟ್ ಲೀಫ್ ತುಂಬ ಚೆನ್ನಾಗಿ ಬೆಳ್ಕೊಂಡು ಬರ್ತಿರುತ್ತೆ ಇದು. ಆ್ಯಂಡ್ ಇದು ಆ್ಯಂಥೋರಿಯಂ ಟೈಪ್, ಬಟ್ ಚಿಕ್ಕ ಚಿಕ್ಕ ಲೀಫ್ ಬರುತ್ತೆ, ಗ್ರೀನ್ ಶೇಡಲ್ಲಿ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಬರುತ್ತೆ. ಆ್ಯಂಡ್ ನೀವು ಕಾಂಪೌಂಡ್ ಮೇಲೆ ಅಥವಾ ಮನೆ ಮುಂದೆ ಎಲ್ಲಾದರೂ 2-3 ಪ್ಲ್ಯಾಂಟ್ಸ್ ಹಾಕಿಟ್ರೆ ಸಾಕು, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದೆಲ್ಲ ಆವಾಗಲೇ ತೋರಿಸಿಲ್ಲ ಆ ಥರ ಶೇಡ್. ಅದರಲ್ಲೇ ಬಂದುಬಿಟ್ಟು ಗ್ರೀನ್ ಕಲರ್ ತುಂಬ ಚೆನ್ನಾಗಿದೆ ಗಿಡ, ಶೇಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲೀಫ್ದು. ಆ್ಯಂಡ್ ಇದರಲ್ಲಿ ಫ್ಲವರ್ ಥರ ಆಗುತ್ತೆ. ಇದು ಫ್ಲವರ್ ಅಂತಲೇ ಹೇಳೋಕ್ಕಾಗಲ್ಲ, ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಥೋರಿಯಂ ಟೈಪ್ ಬರುತ್ತೆ ನೋಡಿ, ಇದು ಗ್ರೀನ್ ಕಲರ್. ಅದು ಲೀಫ್ ನೋಡಿ ಈ ಥರ, ಆ್ಯಂಡ್ ಅದರ ಫ್ಲವರ್ ಈ ಥರ ಬರುತ್ತೆ. ಇಲ್ಲೊಂದು ಪ್ಲ್ಯಾಂಟ್ ಇದೆ ನೋಡಿ, ಈ ಶೇಡ್ ಕೂಡ ತುಂಬ ಚೆನ್ನಾಗಿದೆ. ಇದೆಲ್ಲ ನರ್ಸರಿಯಿಂದ ತುಂಬ ತಗೊಬಂದಿದ್ರು. ಆ್ಯಂಡ್ ನೇಬರ್ಸ್ ಸ್ವಲ್ಪ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಬಂದಿದ್ದಾರೆ ನೇಬರಿಂದ. ಇದೊಂದು ತುಂಬ ಚೆನ್ನಾಗಿದೆ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಅವಾಗಲೇ ತೋರಿಸಿದ್ದೆ ಅಲ್ಲ, ಡಕ್. ಆ್ಯಂಡ್ ಇದು ಬಂದುಬಿಟ್ಟು ಬುದ್ಧನ ತಲೆ ಥರ ಇದೆ, ಬುದ್ಧನ ಹೆಡ್, ಅದಕ್ಕೆ ಈ ಥರ ಬಳ್ಳಿ ಬಿಟ್ಟಿದ್ದಾರೆ. ಪಾಟಿಂದ ಗಿಡ ಅಟ್ರಾಕ್ಟಿವ್ ಕಾಣ್ತಿದೆ. ಗಿಡ ಕೂಡ ತುಂಬ ಚೆನ್ನಾಗಿದೆ ಎಲ್ಲನೂ. ಇಷ್ಟಿದು ಇದು ನಮ್ಮ ಮನೆ ಫ್ರಂಟ್ ಈ ಥರ ಎಷ್ಟು ನಟ್ಕೊಂಡಿದ್ದೀವಿ ನಾವು. ಆ್ಯಂಡ್ ಇದೊಂದು ವೇಸ್ಟ್ ಮರ ಇತ್ತು, ಅದಕ್ಕೆ ಅಮ್ಮ ಅದಕ್ಕೆ ಪೀಸ್ಗಳನ್ನ ಇಟ್ಸ್ಬಿಟ್ಟು ಈ ಥರ ಪಾಟ್ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲೊಂದು ಈ ಥರ ಪ್ಲ್ಯಾಂಟ್ಸ್ ತುಂಬ ಇದೆ ನೋಡ್ಬೋದು, ತುಂಬ ಕಲರ್ಸ್ ಇಟ್ಟಿದ್ದಾರೆ ಇದರಲ್ಲಿ. ಇದೆಲ್ಲನೂ ಅದೇ ಥರ ಎಲ್ಲ ಬೇರೆ ಬೇರೆ ಕಲರ್ಸ್ ಇದೆ ಅಷ್ಟೇ, ಗಿಡ ಎಲ್ಲ ಅದೇ ಥರದ್ದು ಕಲರ್ಸ್, ಅಂದರೆ ಫ್ಲವರ್ಸ್ದು ಕಲರ್ಸ್ ಡಿಫ್ರೆಂಟ್ ಆಗಿದೆ. ಇನ್ನೊಂದಷ್ಟು 2 ಮರಲ್ಲಿ ಆ ಥರ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಬಳ್ಳಿ ಹಬ್ಸಿದ್ದಾರೆ ಈ ಥರ ಫ್ಲವರ್. ಇದರ ಫ್ಲವರ್ ಬಳ್ಳಿ ಥರ ಬರುತ್ತೆ, ಇದು ಬಳ್ಳಿ ಟೈಪ್. ಇಂದ ನಾವು ಈ ಗೇಟ್ ಓಪನ್ ಮಾಡಲ್ಲ, ನಾವು ಈ ಗೇಟ್ ಓಪನ್ನೇ ಮಾಡಲ್ಲ, ಅದಾಗಿ ಕ್ಲೋಸ್ ಇರುತ್ತೆ. ಅದಕ್ಕೆ ನಾವು ಈ ಥರ ಬಳ್ಳಿನ ಹಬ್ಸಿದ್ದೀವಿ. ಕೆಳಗೆ ಬಂದುಬಿಟ್ಟು 1-2 ಥರ ಯಾವುದೊಂದು ಶೋ ಪ್ಲ್ಯಾಂಟ್, ಒಂದು ಫ್ಲವರಿಂಗ್ ಪ್ಲ್ಯಾಂಟ್ ಯಾವುದೊಂದು ಇಟ್ಟಿದ್ದಾರೆ, ಒಣಗೋಗ್ಬಿಟ್ಟಿದೆ. ಪಕ್ಕದಲ್ಲಿ 1-2 ಗಿಡ ಇಟ್ಟಿದ್ದಾರೆ ಇಲ್ಲಿ ಗೇಟ್ ಹತ್ರ, ತುಂಬ ಚೆನ್ನಾಗಿದೆ. ಕಾಂಪೌಂಡ್ ಮೇಲೆ ಈ ಥರ ಶೋ ಪ್ಲ್ಯಾಂಟಲ್ಲಿ ಇಟ್ಕೊಬಂದಿದ್ದಾರೆ. ವೇಸ್ಟ್ ಏನಿದೆ ಬಾಕ್ಸಸ್ ಅದಕ್ಕೆಲ್ಲ ಈ ಥರ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಈ ಥರ ಚಟ್ಟಿಲಿ ಪ್ಲ್ಯಾಂಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಶೇಡ್ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದು ಡಾರ್ಕ್ ಪರ್ಪಲ್ ಕಲರ್ಲಿ ಬರುತ್ತೆ, ಆ್ಯಂಡ್ ಇದು ಪಿಂಕ್ ಕಲರ್ಲಿ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಕಾಂಪೌಂಡ್ ಮೇಲೆ ಇಟ್ಟಿರೋದು ನೋಡಿ, ಈ ಥರ ಇದೆ. ಇಲ್ಲೊಂದು ಇಟ್ಟಿದ್ದಾರೆ ನೋಡಿ. ಒಂದಷ್ಟು ವಾಟರ್ ಇಲ್ಲಿ ಪ್ಲ್ಯಾಂಟ್ಸ್ ಇದೆ, ಒಂದಷ್ಟು ಟೆರೆಸ್ ಮೇಲೆ ಇಟ್ಟಿದ್ದೀವಿ. ನೋಡುವ, ಆದರೆ ಈ ವಿಡಿಯೋದಲ್ಲಿ ಎಲ್ಲನೂ ನಾನು ಕ್ಯಾಪ್ಚರ್ ಮಾಡ್ತೀನಿ. ಏನಾದ್ರು ವಿಡಿಯೋ ಲಾಂಗ್ ಆಯಿತು ಅಂದರೆ ಪಾರ್ಟ್ 2ಅಲ್ಲಿ ನಾನು ಟೆರೆಸ್ ವಿಡಿಯೋ ಮಾಡ್ತೀನಿ. ಸೊ ಇವಾಗ ಏನೇನು ವಾಟರ್ ಲಿಲಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇಲ್ಲೊಂದು ವಾಟರ್ ಲಿಲಿ ನೋಡಿ, ಇದು ಪಿಂಕ್ ಕಲರ್, ತುಂಬ ಚೆನ್ನಾಗಿ ಬಂದಿದೆ, ಇದು ಪಿಂಕ್ ಶೇಡ್. ಆ್ಯಂಡ್ ಇದು ಕೂಡ ವಾಟರ್ ಲಿಲ್ಲಿ, ಫ್ಲವರ್ ಆಗಲಿಲ್ಲ ಅದು. ಇದು ಡಾರ್ಕ್ ಪಿಂಕ್ ವಾಟರ್ ಲಿಲ್ಲಿ. ತುಂಬ ಗಿಡ ಇತ್ತು, ಇಲ್ಲಿ ಎಲ್ಲ ಗಿಡ ಇತ್ತು, ಬಟ್ ಎಲ್ಲ ಹಾಳಾಗಿಬಿಟ್ಟಿದೆ. ಸ್ವಲ್ಪ ರಿಪೋರ್ಟ್ ಮಾಡಿದ್ದಾರೆ ಇವಾಗ. ಆ್ಯಂಡ್ ಇಲ್ಲೊಂದು ಗಿಡ ಇದೆ, ದೊಡ್ಡ ಪತ್ರೆ ಟೈಪ್ ಇದೆ, ಬಟ್ ಅಲ್ಲ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಬೀನ್ಸ್ ಬೀಜ ಹಾಕಿದ್ರು, ಅದು ಬಂದಿದೆ. ಇದು ಕೂಡ ವಾಟರ್ ಲಿಲ್ಲಿ. ಆ್ಯಂಡ್ ಇದು ಕೂಡ ವಾಟರ್ ಲಿಲ್ಲಿ. ಇಲ್ಲಿ ನೋಡಿ ಈ ಕಲರ್ ವಾಟರ್ ಲಿಲ್ಲಿ ತುಂಬ ಚೆನ್ನಾಗಿದೆ, ಯುನಿಕ್ ಕಲರ್ ಇದು. ಇಲ್ಲೊಂದು ಬಿಸ್ಕೆಟು ಹಾಕಿದ್ದಾರೆ, ಬಿಸ್ಕೆಟ್ ಗಿಡ ಇದೆ ಇದು. ಆ್ಯಂಡ್ ಇಲ್ಲೊಂದು ಗಿಡ, ಆ್ಯಂಡ್ ಇಲ್ಲೊಂದು ಗಿಡ ಇದೆ, ಫ್ಲವರ್ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಇದೆಲ್ಲ ವಾಟರ್ ಲಿಲ್ಲಿ, ಫ್ಲವರ್ ಆಗಲಿಲ್ಲ. ಇದು ಪಿಂಕ್ ವಾಟರ್ ಲಿಲ್ಲಿ, ಇದು ಆರೆಂಜ್, ಇಲ್ಲೊಂದು ಕಲರ್ ಇದೆ. ಇದೊಂದು ಬಿಸ್ಕೆಟು ವಾಟರ್ ಲಿಲ್ಲಿ, ಫ್ಲವರ್ ಆಗಲಿಲ್ಲ. ಇದೆಲ್ಲನೂ ವಾಟರ್ ಲಿಲ್ಲಿ, ಎಲ್ಲನೂ ಡಿಫ್ರೆಂಟ್ ಕಲರ್ಸಲ್ಲಿದೆ. ಸ್ಯಾರಿ ಬರುತ್ತೆ ನೋಡಿ, ಆರೆಂಜ್ ಪಿಂಕ್ ಆ ಥರ ಶೇಡ್ಸ್ ಇದು. ಇಲ್ಲೊಂದು ಸೇವಂತಿಗಿದೆ. ಆ್ಯಂಡ್ ಇಲ್ಲೊಂದು ಬೇರೆ ಪ್ಲ್ಯಾಂಟ್ ನರ್ವಿಸ ಇದೆ. ಆ್ಯಂಡ್ ಇಲ್ಲೊಂದು ಪ್ಲ್ಯಾಂಟ್, ಇದೊಂದು ಫ್ಲವರ್ ಆಗಿತ್ತು, ಬಟ್ ಯಾರೋ ಬಂದುಬಿಟ್ಟು ಅದರ ಫ್ಲವರ್ನ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಯಾರು ಅಂತಲೇ ಗೊತ್ತಿಲ್ಲ. ಅದೊಂದು ಇತ್ತು. ಬಿಸ್ಕೆಟ್ ಆರೆಂಜ್ ಕಲರ್ ವಾಟರ್ ಲಿಲ್ಲಿ ತುಂಬ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಗಿಡ ಬಂದಿದೆ. ಆ್ಯಂಡ್ ಈ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಇದು ಕೂಡ ತುಂಬ ಚೆನ್ನಾಗಿ ಗಿಡ ಬಂದಿದೆ. ಬಿಸಿಲು ನೀರಿದ್ರೆ ಸಾಕು, ಸ್ವಲ್ಪ ಏನು ಕೌಡಂಗ್ ಫರ್ಟಿಲೈಸರ್ ಏನಿದೆ, ಸಗಣಿ ಗೊಬ್ಬರ ಸ್ವಲ್ಪ ಹಾಕ್ತಿರ್ಬೇಕು. ಸಗಣಿ ಗೊಬ್ಬರ ಹಾಕೋದ್ರಿಂದ
ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೋಕೋಫಿಟ್ ಕೂಡ ಹಾಕ್ತಾರೆ, ಅಷ್ಟೇನೇನಿಲ್ಲ, ವಾಟರ್ ಹಾಕ್ತಾ ಇರಬೇಕಷ್ಟೇ. ತುಂಬ ಚೆನ್ನಾಗಿ ನೋಡ್ಕೋಬೇಕು ಗಿಡನ, ಇಲ್ಲ ಹಾಳಾಗ್ಬಿಡುತ್ತೆ. ಇದೊಂದು ವಾಟರ್ ಲಿಲ್ಲಿ ಆರೆಂಜ್ ಕಲರ್. ಈ ಎಷ್ಟು ಪಾಟ್ಸ್ ಈ ಟೆರೆಸ್ ಪಕ್ಕ ಇಟ್ಟಿದ್ದಾರೆ ಅಮ್ಮ. ಇದೆಲ್ಲನೂ ಮರ ಪೀಸ್ ಇಟ್ಬಿಟ್ಟು ಹೊಡೆಸ್ಬಿಟ್ಟು ಅದಕ್ಕೆ ಈ ಥರ ಪಾಟ್ನ ಇಟ್ಟಿದ್ದಾರೆ. ನೆಲದಲ್ಲಿ ಈ ಗೇಟ್ ಹತ್ರ ಬಂದ್ಬಿಟ್ಟು ಒಂದಷ್ಟು ಪ್ಲ್ಯಾಂಟ್ಸ್ ಹಾಕಿದ್ದಾರೆ. ಎಲ್ಲ ಮೆಸ್ಸಿ ಆಗಿದೆ. ಅಷ್ಟು ದಾಸವಾಳ ಪ್ಲ್ಯಾಂಟ್ಸ್ ಇದೆ ಇದರಲ್ಲಿ. ಒಂದಷ್ಟು ಅಗಲಕಾಯಿ ಬಳ್ಳಿನ ಹಬ್ಸಿದ್ದಾರೆ, ಅದು ಫುಲ್ ಹಬ್ಕೊಂಡ್ಬಿಟ್ಟಿದೆ. ಅದು ಇದೆಲ್ಲ ಒಂದು 5-6 ಥರ ದಾಸವಾಳ ಇದೆ. ಆ್ಯಂಡ್ ಬಳ್ಳಿ ತುಂಬ ಬೆಳ್ಕೊಂಡಿದೆ, ಎಲ್ಲ ಕವರ್ ಮಾಡಿದೆ, ಕಾಣಿಸ್ತಿಲ್ಲ ಅದು. ಆ್ಯಂಡ್ ಕೆಳಗೆ ಬಂದರೆ ಆ್ಯಂಥೋರಿಯಂ ಇಟ್ಟಿದ್ದಾರೆ. ಆ್ಯಂಥೋರಿಯಂ ಇಲ್ಲೊಂದು ಪ್ಲ್ಯಾಂಟ್ ಇದೆ, ಕವರ್ ಏನಾಗಲ್ಲ, ಬಟ್ ಮಿಡಲಲ್ಲಿ ಪಿಂಕ್ ಶೇಡ್ ಥರ ಬರುತ್ತೆ ಇದು. ಆ್ಯಂಡ್ ಅಲ್ಲೊಂದು ಆ್ಯಂಥೋರಿಯಂ, ಇಲ್ಲಿ ನೆಲದಲ್ಲೊಂದು ಆ್ಯಂಥೋರಿಯಂ ಇಟ್ಟಿದ್ದಾರೆ ಬಿಸಿಲಿಗೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬ್ಯಾಕ್ ಸೈಡ್ ಒಂದಷ್ಟು ಆ್ಯಂಥೋರಿಯಂ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ನಳ್ಳಿಕಾಯಿ ಮರ ಇದೆ, ಗೂಸ್ಬೆರಿ, ಮೈಸೂರು ನಳ್ಳಿಕಾಯಿದು ಗಿಡ ನೆಟ್ಟಿದ್ದಾರೆ. ಒಂದಷ್ಟು ಮೇಲೆ ಹಬ್ಬಿದೆ. ಅದು ಇಯರ್ಲಿ ಒಂದು 3 ಟೈಮ್ಸ್ ಆಗುತ್ತೆ. ನಾವು ತಿನ್ನೋದೇ ಎಲ್ಲ ಅವ್ರಿಗೆ ಕೊಟ್ಬಿಟ್ಟು ಖಾಲಿ ಮಾಡ್ತೀವಿ. ಅಲ್ಲೊಂದು ಕೇಪೂಲ್ ಅಂತ ಹೇಳ್ತೀವಲ್ಲ, ಅದು ನಟ್ಟಿದ್ದಾರೆ. ಅದಲ್ಲೊಂದು ಸುಮಾರು ಉಂಟು, ತೋರಿಸ್ಕೊಂಡ್ರೆ ಆಗಲ್ಲ, ಬಟ್ ನಾನು ಮೇಲೆ ಹಿಂಗೆ ಹೇಳ್ಕೊಂಡು ಹೋಗ್ತೀನಿ. ಇಲ್ಲೊಂದು ಪ್ಲ್ಯಾಂಟ್ಸ್, ಅಲ್ಲಿ ಅಡಿಕೆ ಪ್ಲ್ಯಾಂಟ್ ಇರ್ಬೋದು, ಇಲ್ಲೊಂದು ಪ್ಲ್ಯಾಂಟ್ ಇದೆ. ಆ್ಯಂಡ್ ಇಲ್ಲೊಂದು ನಾನ್ ಫ್ಲವರಿಂಗ್ ಪ್ಲ್ಯಾಂಟ್ ಇಲ್ಲೊಂದಿದೆ. ಇಲ್ಲೊಂದು ಬಾಳೆ ಗಿಡ ಇದೆ, ಇದಾಗಿಲ್ಲ ಇನ್ನು, ಇವಾಗ ಬರ್ತಿರೋದು. ಅಲ್ಲಿ ಪೆಪ್ಪರ್ ಎಲ್ಲ ಹಬ್ಸಿದ್ದಾರೆ ಬ್ಯಾಕ್ ಸೈಡ್. ಇದು ಬಂದುಬಿಟ್ಟು ಪೊಂಗಾಯಿ ಅಂತ ಏನು ಹೇಳ್ತೀವಿ, ಅದು ಉಂಟು. ಆ್ಯಂಡ್ ಅಲ್ಲಿ ಒಂದಷ್ಟು ಅಡಿಕೆ, ಒಂದು ತುಂಬ ಫ್ರೂಟ್ಸ್ ಗಿಡಗಳೆಲ್ಲ ನಟ್ಟಿದ್ದಾರೆ. ಈ ಗಿಡ ಬಂದುಬಿಟ್ಟು ಇಲ್ಲೊಂದು ನೋಡಿ, ಇದು ಡ್ಯಾನ್ಸ್ ಲೇಡಿ ಅಂತ ಹೇಳ್ಬಿಟ್ಟು ತುಂಬ ಗಿಡ ಇತ್ತು, ಎಲ್ಲ ಹೋಗ್ಬಿಟ್ಟು ಒಂದಿದೆ. ಫ್ಲವರ್ ತುಂಬ ಚೆನ್ನಾಗುಂಟು. ಈ ಕಾರ್ನರಲ್ಲಿ ಇಟ್ಟಿದ್ದಾರೆ. ಇದು ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಇಲ್ಲಿದ್ದು ಏನೇನಿತ್ತು ಗಿಡಗಳದೆಲ್ಲ. ನೆಕ್ಸ್ಟ್ ಪಾರ್ಟ್ 2 ಸಿಗ್ತೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋಣ ಪ್ಲೀಸ್ ಮರಿಬೇಡಿ. ನಮಸ್ಕಾರ, ಬಾಯ್ ಬಾಯ್.